ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್ ಏನು ಗೊತ್ತಾ ಗೈಸ್, ನಾನು ಇವಾಗ ರೀಸೆಂಟಾಗಿ ಒಂದು ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ನ ನೋಡಿದೆ. ಅದು ಮೇ ಬಿ ತಮಿಳ್ನಾಡಲ್ಲಿರಬೇಕು. ಏನು ಅಂದರೆ ನಿಮಗೆ ಭತ್ತ ಎಲ್ಲಿ ಬೆಳೀತಾರೆ ಅಂತ ಕೇಳ್ತಾರೆ. ಭತ್ತ ಎಲ್ಲಿ ಬೆಳೀತಾರೆ ಅಂದಾಗ ಒಂದು ಚಿಕ್ಕ ಮಗು ಏನು ಮಾಡುತ್ತೆ ಅಂದರೆ ಭತ್ತ ರೇಷನ್ ಅಂಗಡಿಯಲ್ಲಿ ಬೆಳೀತಾರೆ, ಮರದಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ನನಗನ್ನಿಸ್ತು ಬರ್ತಾ ಈ ಉಳುಮೆ ಬಗ್ಗೆ ಆಗಿರ್ಬೋದು, ಈ ರೈತರ ಬಗ್ಗೆ ಆಗಿರ್ಬೋದು, ಜನರಲ್ ನಾಲೆಜ್ ಎಷ್ಟು ಡೌನ್ ಆಯ್ತೈತೆ ಈಗಿನ ಕಾಲದ ಮಕ್ಕಳಿಗೆ ಅಂತ. ಅದಕ್ಕೆ ನಾನು ಅಂದ್ಕೊಂಡೆ, ಯಾಕೆ ನಮ್ಗೆ ರೈತರು ಮಕ್ಕಳು ಆದರೆ ಅವ್ರಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ಈ ಸಿಟಿಲಿ ಬೆಳೆಯೋ ಮಕ್ಕಳಿಗೆ ಯಾಕಂದರೆ ಅದ್ರ ಅರಿವು ಇರೋಲ್ಲ. ಯಾಕಂದರೆ ಸುತ್ತಮುತ್ತ ಎಲ್ಲೂ ಉಳುಮೆ ಮಾಡಲ್ಲ, ಅವ್ರ ಅಪ್ಪ ಅಮ್ಮಂದಿರು ಕರ್ಕೊಂಡೋಗಿ ತೋರಿಸಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ, ನಾವು ಇವತ್ತು ನಮ್ಮ ಸುತ್ತಮುತ್ತ ಊರಲ್ಲೆಲ್ಲ ಸಿಕ್ಕಾಪಟ್ಟೆ ಒಳ್ಳೆ ಮಳೆ ಆಗೈತೆ. ಮುಂಗಾರು ಹೋದ್ರೂ ಹಿಂಗಾರಾದರೂ ಒಳ್ಳೆ ಮಳೆ ಬಿದ್ದೈತೆ. ಅದಕ್ಕೆ ಏನು ಮಾಡೋಣ, ಇವತ್ತು ಹೋಗಿ ನಮ್ಮ ರೈತರು ಯಾವ ಥರ ಉಳುಮೆ ಮಾಡ್ತಾರೆ ಅನ್ನೋದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ, ಮಸ್ತಾಗಿರುತ್ತೆ. ಮತ್ತು ಎಷ್ಟೊಂದು ಜನಕ್ಕೆ ಇದರಿಂದ ಎಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳಿಗೆ ತೋರಿಸಿ ಯಾವ ಥರ ಉಳುಮೆನ ಮಾಡ್ತಾರೆ ಅಂತ ತೋರಿಸ್ಬೋದು. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೋ ಗೈಸ್. ಇವಾಗ ಫೈನಲ್ ಆಗಿ ನೋಡುವುದು ಹೊಲಕ್ಕೆ ಬಂದಿದ್ದೀವಿ. ನೋಡ್ರಿ ಯಾವ ಥರ ಎಲ್ಲ ಆಗಲೇ ಹೊಡಿತವ್ರು ಗೈಸ್. ನಾವು ಬರೋದೇ ಲೇಟ್ ಆಗಿಬಿಟ್ಟೈತೆ, ಎಲ್ಲ ಉಳುಮೆ ಮಾಡಿಸ್ತವ್ರು ಆಗಲೇ. ಬನ್ನಿ ಹೋಗೋಣ, ಮಾತಾಡ್ಸ್ತೀನಿ, ಇವಾಗ ತೋರಿಸ್ತೀನಿ ನಿಮಗೆ. ಅಣ್ಣ ಜಿಂಚಾಕ್ ಮಾಡ್ತಾವ್ರು ಆಗಲೇ ಟ್ಯಾಕ್ಟ್ರಲ್ಲಿ ಜೋರಾಗಿ ಹೊಡಿತವ್ರೆ. ಇಲ್ಲಿ ಆಗಲೇ ರಾಗಿ ಚೆಲ್ಬಿಟ್ಟವ್ರೆ. ರಾಗಿ ಯಾವ ಥರ ಹಾಕ್ತಾರಪ್ಪ ಅಂದರೆ, ಇವಾಗ ಮೊದಲಾದರೆ ಎಲ್ಲ ಇಡೀ ಭೂಮಿನೆಲ್ಲ ಎತ್ತಲೇ ಉಳೋರು. ಇವಾಗ ಹಂಗಲ್ಲ ಗೈಸ್, ಇವಾಗ ಟ್ಯಾಕ್ಟ್ರಲ್ಲಿ ಹೊಡೆಸ್ಬಿಟ್ಟು ಎರ್ಸ್ತಾರೆ. ರಾಗಿನ ಎರ್ಚಿ ಈ ಥರ ಹಸೆ ಹೊಡಿತಾರೆ. ಇದನ್ನು ಯಾವ ಥರ ಅಂತಲೂ ಹೇಳ್ತೀನಿ, ಯಾಕೆ ಟ್ಯಾಕ್ಟ್ರಲ್ಲಿ ಹಸೆ ಹೊಡೆಯಲ್ಲ ಅನ್ನೋದನ್ನು ಹೇಳ್ತೀನಿ. ಬನ್ನಿ ಇವಾಗ ಹೋಗೋಣ. ನಮ್ಮ ಹೆಮ್ಮೆಯ ರೈತರು ಇಲ್ಲೇ ಅವರೇ, ನಮ್ಮ ಸಿದ್ದಣ್ಣ ಅವರೇ, ನಮ್ಮ ಮುದ್ದಣ್ಣ ಅವರೇ, ಅವ್ರನ್ನೂ ತೋರಿಸ್ತೀನಿ. ಹೋಗಿ ಮಾತಾಡ್ಸೋಣ. ನೋಡೋಕೆ ಹೆಂಗೆ ಕಾಣಿಸುತ್ತೆ ನೋಡಿ ಗೈಸ್, ಸಕ್ಕತ್ತಾಗೈತೆ ಫೀಲ್ ಮಾತ್ರ. ಇವಾಗ ಬನ್ನಿ, ಅಲ್ಲ ಮುದ್ದಣ್ಣ ಅವರೇ, ಹೋಗೋಣ ಮಾತಾಡ್ಸೋಣ. ರೈತರು ನೋಡ್ರಿ ಇಲ್ಲಿ ಹಸೆ ಹೊಡಿತವ್ರೆ, ಹಂಗೆ ಕೆಳಗಡೆ ಹೋಗೋಣ ಇವಾಗ. ನೋಡಿ ಹೆಂಗೆ ಅಪ್ಪ ಮಗನ್ನ ಕರ್ಕೊಂಬರ್ತಾವ್ರೆ ಮುಂದಿನ ಪೀಳಿಗೆಗೆ ಯಾವ ಥರ ಕೃಷಿ ಮಾಡ್ತಾರೆ ಅಂತ ತೋರ್ಸೋಕ್ಕೆ. ನೋಡ್ರಿ ಇವ್ನು ನೋಡಿ ಎಷ್ಟು ಖುಷಿ ಅವನು. ಇವತ್ತು ನಮ್ಮ ಚೇತು ಅಣ್ಣವ್ರು ಬಂದಿದ್ದಾರೆ ಮಗನಿಗೆ ಹೇಳ್ಕೊಡೋಕ್ಕೆ ಯಾವ ಥರ ಉಳುಮೆ ಮಾಡ್ತಾರೆ ಅಂತ ತೋರ್ಸೋಕ್ಕೆ ಅಂತ. ನೋಡ್ರಿ ಹಿಂಗೆ ರೈತರು ಮಕ್ಕಳನ್ನ ಹಿಂಗೆ ಕರ್ಕೊಂಬಂದು ತೋರಿಸ್ತಾರೆ ಯಾವ ಥರ ಉಳುಮೆ ಮಾಡ್ತಾರೆ, ಏನು ಎತ್ತ ಅಂತ. ಅದರಿಂದ ಅವ್ರಿಗೆ ಕಷ್ಟ ಅರ್ಥ ಆಗುತ್ತೆ ಇದರಲ್ಲಿ ಇರೋದು. ಮೊದಲು ಏನು ಮಾಡೋರು ಅಂದರೆ ಫುಲ್ಲು ಎಲ್ಲ ಎತ್ತಲ್ಲೇ ಹೊಡಿಬೇಕಾದ್ರೆ ಗೈಸ್, ಈ ಏನು ನೋಡ್ತಾ ಇದ್ದೀರಲ್ಲ ಇಷ್ಟು ಹೊಡೆಯೋಷ್ಟಕ್ಕೆ ಹತ್ತತ್ರ ಒಂದು 2 ದಿನನಾದರೂ ಆಗಿರೋದು. ಈ ಟ್ಯಾಕ್ಟ್ರು ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಒಂದು 2-3 ಅವರಲ್ಲೇ ಇಷ್ಟೂ ಹೊಡೆದ್ಬಿಡ್ತಾರೆ. ಇಷ್ಟೂ ಆರಾಮ್ಸೆ ಉಳುಮೆ ಮಾಡ್ಬೋದು. ರೈತರು ಕೆಲಸನ ಸ್ವಲ್ಪ ಈಸಿ ಮಾಡೈತೆ ಈ ಟ್ಯಾಕ್ಟ್ರು ಬಂದಾಗ. ನಿಜವಾದ ರೈತ ಮಿತ್ರ ಅಂದರೆ ಟ್ಯಾಕ್ಟ್ರು. ನೋಡಿ ವಿಡಿಯೋ ಮಾಡ್ಕೊತವನೆ, ಮನೆಗೆ ಹೋಗಿ ನೋಡ್ತೀಯಾ? ಅಯ್ಯ ನಂದೇ ಫೋಟೋ ಹೊಡೆ ತೆಗಿತಾನೆ ಗೈಸ್.
ಎಲ್ಲ ಚೆನ್ನಾಗಿ ಬರ್ತದೆ ತೆಗಿ. ಅಲ್ಲಿ ಎತ್ತಿಂದು ನೋಡಿ ಗೈಸ್ ಎಷ್ಟು ಖುಷಿ ಪಟ್ಬಿಟ್ಟು ಅವ್ನ ಮಕ್ಕದಲ್ಲಿರೋ ಖುಷಿ ನೋಡ್ರಿ. ಅವ್ರ ಮಗನ ನೋಡಿ ಅವ್ರ ಅಪ್ಪನ ಖುಷಿ ನೋಡ್ರಿ, ತಡಿಯೋಕ್ಕಾಯ್ತಿಲ್ಲ. ಗೈಸ್ ಇವಾಗ ಬನ್ನಿ ನಮ್ಮ ಹೆಮ್ಮೆಯ ರೈತರಾದಂಥ ಮುದ್ದಣ್ಣನವ್ರನ್ನ ಮಾತಾಡ್ಸೋಣ. ಏನಪ್ಪ ಅಂದರೆ ದೇಶ ಎಲ್ಲಿಂದ ಎಲ್ಲಿಗೆ ಹೋಗ್ಬೋದು, ರೈತ ಮಾತ್ರ ತಲೆ ಬಗ್ಗಿಸ್ಕೊಂಡು ದುಡಿತಾನೆ ಇರ್ತಾನೆ. ಅವ್ನು ದುಡಿತಿದ್ರೇ ನೀವು ತಿನ್ನೋ ಅಂಥ 3 ಹೊತ್ತು ಊಟ ಸಿಗೋದು. ಆ ರೈತನಿಗೆ ಕಷ್ಟ ಅಂತ ಬಂದರೆ ಯಾರೂ ಬರೋಲ್ಲ, ರೈತನೇ ನಿಂತ್ಕೊಬೇಕು. ಹಾಗೆ ಒಬ್ರಿಗೊಬ್ರು ಮಾತಾಡ್ಕೊಂಡು ನಮ್ಮ ಹೊಲಗಳನ್ನ ಉಳುಮೆ ಮಾಡ್ತಾಯಿರ್ತಾರೆ ನೋಡ್ರಿ, ಯಾವ ಥರ ಅವರ ಕೆಲಸ ನಿರ್ವಹಿಸ್ತವ್ರೆ ಅಂತ. ಹಳೆ ಪಳೆ ಏನೇ ಇದ್ರೂ ತೆಗೆದು ಸೈಡ್ಗೆ ಬಿಸಾಕ್ಬಿಡ್ತಾರೆ. ಗೈಸ್ ನೋಡ್ರಿ ನಮ್ಮ ಮುದ್ದಣ್ಣ ಇವಾಗ ಸಿಕ್ಕವ್ರೆ. ಮುದ್ದಣ್ಣ ಹೊಲ ಉಳಿಸ್ತಾ ಇದ್ದೀರಾ? ಹೊಲಗಳು ಎರ್ತಾ ಇದ್ದೀವಪ್ಪ, ಎಲ್ಲ ಎರ್ತಿ ಎಲ್ಲ ಮಟ್ಟ ಮಾಡಿ ಎಲ್ಲ ಫಿನಿಶಿಂಗ್ ಮಾಡಿ ಹೊಲ ಚೆಲ್ತಾ ಇದ್ದೀವಿ. ಹೌದಾ? ಹಾಂ. ಎಷ್ಟೊತ್ತಾಯ್ತು ಆಗಲೇ? ಆಲೇ 1-2 ಅವರ್ ಆಯಿತು. 1-1.5 ಅವರ್ ಮೇಲಾಗದೆ. ಹಾಂ. ಗೈಸ್ ಟೋಟಲ್ ನೋಡಿ ಯಾವ ಥರ ಕಾಣಿಸ್ತೈತೆ ಹೊಲ ಉಲ್ಟಿರೋದು. ನಮ್ಮ ಮುದ್ದಣ್ಣ ಫುಲ್ಲು ಸುಸ್ತಾಗ್ಬಿಟ್ಟವ್ರೆ, ಇನ್ನೇನು ಮನೆಗೆ ಹೋಗ್ಬಿಟ್ಟು ತಗೊಬೇಕು. ಗೈಸ್ ನೀವೆಲ್ಲ ಏನು ಗೊತ್ತಾ, ನಾವು ಈ ಸಿಟಿಲಿ ಬೆಳೆದಿರೋರೆಲ್ಲ ಹೆಂಗೆ ಅಂದರೆ ದಿನಕ್ಕೆ 3 ಹೊತ್ತು 4 ಹೊತ್ತು 5 ಹೊತ್ತು ಊಟ ಮಾಡ್ತೀವಿ. ರೈತರು ಯಾವ ಥರ ಊಟ ಮಾಡ್ತಾರೆ ಅನ್ನೋದು ಯಾರಿಗಾನ ಗೊತ್ತಾ ನಿಮಗೆ? ಈ ನಾವು ಸ್ಕೂಲಲ್ಲೆಲ್ಲ ಓದ್ಬೇಕಾದ್ರೆ ಇರೋದು 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನ್ನ ಹೊತ್ಕೊಂಡು ಹೋಗಿ ಅಂತ. ಹಂಗೆ ರೈತರು ಬೆಳಗ್ಗೆ ಹೊಲದಕ್ಕೆ ಬರಬೇಕಾದ್ರೆ 1 ಗ್ಲಾಸು ಕಾಫಿ ಇಲ್ಲಾಂದರೆ ಹಾಲನ್ನ ಕುಡ್ಕೊಂಬಂದ್ಬಿಟ್ರೆ ಮಧ್ಯಾಹ್ನ 11 ಗಂಟೆ ಅನ್ನಂಗೆ ನಾಷ್ಟ ಮಾಡೋದು ಅವರು. ತಿರ್ಗಾ ಮಧ್ಯಾಹ್ನದ ಹೊತ್ತು ಕಾಫಿ ಟೀ ಕುಡ್ಕೊಂಡ್ರೆ ಇನ್ನು ಸಂಜೆ 7 ಗಂಟೆ 8 ಗಂಟೆಗೆ ಊಟ ಮಾಡಿಬಿಟ್ರೆ ಸೀದಾ ಮಲಿಕೊಂಡ್ಬಿಡ್ತಾರೆ. ದಿನಕ್ಕೆ 2 ಹೊತ್ತು ಊಟ ಮಾಡೋದು, ಆದರೂ ಯಾವ ರೀತಿ ಶಕ್ತಿಶಾಲಿ ಆಗವ್ರೆ ನೋಡ್ರಿ. ನಮಗೆಲ್ಲ ಸಾಧ್ಯ ಆಗಲ್ಲ, ಇಲ್ಲೆಲ್ಲ ಬಂದು ನೀವು ಕೆಲಸ ಮಾಡೋಕ್ಕಾಗಲ್ಲ. ನಿಮ್ಗೊಂದು 5 ನಿಮಿಷ ಬಗ್ಗಿ ಕೆಲಸ ಮಾಡಿಬಿಟ್ರೆ ಸೊಂಟ ಹಿಡ್ಕೊಂಬಿಡೋದು, ಕೈಕಾಲು ಹಿಡ್ಕೊಂಬಿಡೋದು ಆಗೋಗ್ಬಿಡುತ್ತೆ. ಈ ಥರ ಹೊಲ ಉಳುಮೆ ಮಾಡೋದು ಸಾಧ್ಯ ಇಲ್ಲ. ವಿಡಿಯೋದಲ್ಲಿ ನೋಡಿ ಏನು ಅನಿಸೋದೆ, ದನ ಅಲ್ವಾ ಹಿಂಗೆ ಹಿಡ್ಕೊಂಡು ಹಿಂಗೆ ಓಡಾಡಿಸ್ಬಿಡೋಣ ಎತ್ಕೊಳ್ಳೋಣ ಅಂತ ಅನ್ಕೊಬೋದು. ಅಂದಂಗಲ್ಲ ಗೈಸ್, ಒಂದು ಕಲ್ಲೇ ಆಗಿರ್ಬೋದು ಎತ್ತಿ ಸೈಡ್ಗೆ ಹಾಕೋದು ಸಿಕ್ಕಾಪಟ್ಟೆ ಕಷ್ಟನೇ, ಸುಮ್ಮನೆ ಅಲ್ಲ. ಇದರಲ್ಲೆಲ್ಲ ಕಲ್ಗಳು ಆಯೋದಾಗಿರ್ಬೋದು ಪ್ರತಿಯೊಂದೂ ನೋಡ್ರಿ. ಅಲ್ಲಿ ಟ್ಯಾಕ್ಟ್ರು ಮಾಡ್ತಾವ್ರೆ, ಇಲ್ಲೆಲ್ಲ ಉಳುಮೆ ಮಾಡಿಸ್ತಾವ್ರೆ. ಆದರೂ ತನ್ನ ಯಜಮಾನ ಯಾವ ರೀತಿ ಅವನು ಕೆಲಸನ ನಿರ್ವಹಿಸ್ತಾನೆ ಅನ್ನೋದಕ್ಕೆ ಸಾಕ್ಷಿ ಇದು. ಒಂದೇ ಒಂದು ಚೂರು ಕಳೆ ಬಿಡಲ್ಲ. ಯಾಕಂದರೆ ಈ ಹೊಲ ಉಳಿಸ್ಬೇಕಾದ್ರೂ ಅಷ್ಟೇ. ನಿಮ್ಗೆ ಯಾವ ಥರ ಮಾಡ್ತಾರೆ ಅಂದರೆ, ಫಸ್ಟು ಒಂದು ರೌಂಡು ಈ ಇದನ್ನು ಒಡಿಸಿದ್ಮೇಲೆ ಉಳುಮೆ ಮಾಡಿಸಿದ್ಮೇಲೆ ಸತ್ತೆ ಬೆಳೆಯೋಕ್ಕೆ ಬಿಡ್ತಾರೆ. ಸತ್ತೆ ಬೆಳೆದಾದ್ಮೇಲೆ ಒಡಿಸಿದ್ರೆ ಅದು ಕ್ಲೀನಾಗಿ ಭೂಮಿ ಕ್ಲೀನ್ ಆಗ್ಬಿಡುತ್ತೆ ಒಂದೇ ಸಲ. ಆವಾಗ ರಾಗಿ ಚೆಲ್ಲಕ್ಕೆ ಇದು ಸೂಕ್ತ ಗೈಸ್. ಆಮೇಲೆ ನೀವು ಅಂದ್ಕೊಬೋದು ಈ ರಾಗಿ ಯಾವ ಬೆಳೆ ಅಂತ. ರಾಗಿ ಬರೋದು ನಿಮಗೆ ವರ್ಷದಲ್ಲಿ ಒಂದೇ ಟೈಮ್ 3 ತಿಂಗಳು ಬೆಳೆ. ಅದು 3 ರಿಂದ 3.5 ತಿಂಗಳು ತಗೊಳುತ್ತೆ ಅಷ್ಟೇ ಬೆಳೆ ಬೆಳೆಯೋಕ್ಕೆ. ಆದರೆ ಈ ರಾಗಿ ಮೂಲತಃ ನಮ್ಮದಲ್ಲ, ಅದು ಸೌತ್ ಆಫ್ರಿಕಾದಿಂದ 5,000 ವರ್ಷಗಳ ಮುಂಚೆ ನಮ್ಮ ದೇಶಕ್ಕೆ ಬಂದಿದ್ದು ರಾಗಿ. ಅವಾಗಿಂದನೂ ಸೌತ್ ಆಫ್ರಿಕಾದಲ್ಲಿ ಜಾಸ್ತಿ ಬಿಡ್ತಾರೋ, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ನಮ್ಮ ರಾಗಿ ಬೆಳೆನ ಬೆಳೀತಾರೆ. ಅದಕ್ಕೆ ಕರ್ನಾಟಕದಲ್ಲಿ ರಾಗಿ ತಿಂದುಬಿಟ್ರೆ ಶಕ್ತಿನ ಶಕ್ತಿ. ಏನಣ್ಣಯ್ಯ ನೋಡಿ ಗೈಸ್, ಎಲ್ಲರೂ ರೈತರು ಒಂದು ಖುಷಿಯಾಗೋದೇನಪ್ಪ ಅಂದರೆ, ಒಬ್ಬ ರೈತ ಇನ್ನೊಬ್ಬಂಗೆ ಸಾಕು ಕೊಡ್ತಾ ಇರ್ತಾನೆ. ಈ ಸಿಟಿಲೆಲ್ಲ ಏನು ಅಂದರೆ ಅಕ್ಕಪಕ್ಕ ಮನೆಯವರು ಪಕ್ಕದವ್ರ ಮನೆಯವ್ರನ್ನ ಮಾತಾಡ್ಸಲ್ಲ. ಎಷ್ಟು ಜನ ಇಲ್ಲವರಲ್ಲ, ಇವರೆಲ್ಲ ರೈತರ ಗೈಸ್. ಹೆಂಗೆ ಅಂದರೆ ಅವ್ರ ಹೊಲಕ್ಕೆ ನೀನು ಮಾಡ್ಕೊಂಡು ಕೊಟ್ರೆ ನಿಮ್ಮ ಹೊಲಕ್ಕೆ ನಾವು ಮಾಡ್ಕೊಂಡು ಕೊಡ್ತೀವಿ ಅನ್ನೋ ಥರ. ಇವರೇ ಸಾಥ್ ನಿಂತ್ಕೊಂಡು ಜೊತೇಲಿ ನಿಂತ್ಕೊಂಡು ನಮ್ಮ ಕೆಲಸಗಳ್ನ ಮಾಡ್ಕೊತಾರೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಂಜೆ ಮೇಲೆ ಟೀ ಕಾಫಿ ಸಿಗ್ತಾರೆ. ಆ ಥರ ತಲೆ ಬಗ್ಗಿಸಿ ದುಡಿಯೋದು ಮಾತ್ರ ಗೊತ್ತು ರೈತರಿಗೆ. ಗೈಸ್ ಇವಾಗ ಬನ್ನಿ ನಮ್ಮ ಹೆಮ್ಮೆಯ ರೈತರಾದಂಥ ಸಿದ್ದಣ್ಣನವ್ರನ್ನ ಮಾತಾಡ್ತಾನ. ನೋಡ್ರಿ ಹೆಂಗೆ ಕಟ್ಟವ್ರೆ, ಬೇಲಿ ಕಟ್ಟಿರೋದು. ಬೇಲಿ ಕಟ್ಟಿ ಅದಕ್ಕೆ ಗಿಡಗಳು. ಎಂಥರದ್ದು ಅಣ್ಣ, ಇದು ಎಂಥರದ್ದು ಗಿಡ? ಹಾಂ, ಇದು ಬೇಲಿದಲ್ಲ, ಅದು ಬೇಲಿ. ಇದೆಂಥರದ್ದು ಅಣ್ಣಯ್ಯ? ತ್ಯಾಗದ್ದು ಗೈಸ್, ತ್ಯಾಗದ ಮರ ನೋಡ್ರಿ. ಎತ್ಗಳು
ಅಣ್ಣಯ್ಯ ಏನು ಹೇಳೋಕೆ ಇಷ್ಟಪಡ್ತೀರಾ ಬೆಳಗ್ಗೆ ಹೇಳ್ರಿ. ಏನು ಹೇಳ್ತೀವಿ, ಹೊಲ ಬಿತ್ತಾ ಇದ್ದೀವಿ ಅಷ್ಟೇ. ರೈತನಿಗೆ ಅದೇ ಕೆಲಸ. ಹಾಂ, ದಿನ ಬೆಳಗ್ಗೆ ಆದರೆ ಕೃಷಿ ಮಾಡೋದೇ ಕೆಲಸನೇ ಮಾಡ್ತಾ ಇರಬೇಕು ಅಷ್ಟೇ, ಇನ್ನೇನು ಹೇಳ್ತೀವಿ. ಗೈಸ್ ಇಲ್ಲಿ ನೋಡ್ರಿ, ಇದು ನಮ್ಮ ಮುದ್ದಣ್ಣವ್ರ ಹೊಲ ಆಯ್ತು ಅಂದರೆ ಅದೇ ನಮ್ಮ ಸಿದ್ದಣ್ಣವ್ರ ಹೊಲ. ಅಕ್ಕಪಕ್ಕದ ಹೊಲದವ್ರೆ, ಒಬ್ರಿಗೊಬ್ರು ಮಾತಾಡ್ಕೊಂತಾರೆ. ಮಾತಾಡ್ಕೊಂಡು ಬಂದು ಮಾಡೋ ಕೆಲಸದಲ್ಲಿ ಜೊತೆ ಆಯ್ತಾರೆ, ಅದೊಂದು ಖುಷಿ ನೋಡ್ರಿ. ನೋಡಿ ಗೈಸ್, ಈ ಹಸೆ ಹಾಂ ಮೆಟ್ಕಂತದೆ ತಾನೇ, ಹಾಂ ಸರಿನ ಮಾಡಿದ್ರೆ ಮೆಟ್ಕೊಳಲ್ಲ ಅಂತ ಹೇಳೋದು ಅಷ್ಟೇ, ಇದೇನು ಹೇಳ್ತಾರೆ. ಹಸೆ ಅದಕ್ಕೆ ದನಿಂದ್ರಲ್ಲೇ ಹೊಡೆಯೋದ, ಎತ್ತಲ್ಲೇ ಹೊಡೆಯೋದು. ಎತ್ತಲ್ಲೇ ಹೊಡೆದ್ರೆ ಗೈಸ್, ಈ ಟ್ಯಾಕ್ಟ್ರಲ್ಲಿ ಹೊಡೆದ್ರೆ ಹಸೆ ಏನಾಗುತ್ತೆ ಅಂದರೆ ಎಲ್ಲ ಇದ್ರ ಥರ ಆಗ್ಬಿಡುತ್ತೆ ಅಂತ ಎತ್ತಲ್ಲೇ ಹೊಡೆಯೋದು. ಹಸೆ ಎತ್ತಲ್ಲಿ ಹೊಡೆದ್ರೆ ಚಂದ. ಹಾಂ 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 ಹಸೆ ಹೊಡೆಯೋದು, ಅದನ್ನ ಅರ್ಗೋದು ಅಷ್ಟೇ, ಇನ್ನೇನು ಕೆಲಸಿಲ್ಲ. ಹೌದಾ ಗೈಸ್, ಇನ್ನೊಂದು ಅವರಲ್ಲಿ ಆಯ್ತದ ಅಣ್ಣಯ್ಯ? ಇನ್ನೊಂದು ಅವರ್ ನಿಮ್ದು ಆಗಲ್ಲ ಬಿಡ್ರಿ. ಹಸೆ ಹೊಡಿಯೋಕೆ ಇನ್ನೂ ಒಂದು 2-3 ಅವರ್ ಬೇಕು ಗೈಸ್. ಇನ್ನೊಂದು 2-3 ಅವರ್ ಆದರೆ ಹಸೆ ಹೊಡೆದ್ಬಿಡ್ತಾರೆ. ನೋಡಿದ್ರಲ್ಲ ಹೆಂಗೆ ಮಾಡ್ತಾರೆ. ಇನ್ನೂ ಒಂದು 2-3 ಅವರ್ ಬೇಕಂತೆ ಅಣ್ಣಯ್ಯಂಗೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ನಿಮ್ಗೆ ಇವಾಗ ಏನು ನೋಡಿದ್ರಲ್ಲ ಉಳುಮೆ ಮಾಡೋದು, ಇದು ಒಂದು ಅಡಿಪಾಯ. ಅಂದರೆ ಇವಾಗ ಹೆಂಗೆ ಚಿಕ್ಕ ಮಕ್ಕಳು ಬೆಳೆದಿದ ತಕ್ಷಣ ಸ್ಕೂಲಿಗೆ ಸೇರಿಸ್ತೀರಲ್ವ, ಸ್ಕೂಲಿಗೆ ಸೇರ್ಸೋಕ್ಕೆ ತಯಾರಿ ಮಾಡೋ ಥರ ಇದಿನ್ನು ನಿಮ್ಗೆ ಉಳುಮೆ ಮಾಡೋದು ಅಂದರೆ. ಇದಿನ್ನೂ ಬೆಳೆದು ಇದನ್ನು ನೋಡಿ, ಇದನ್ನು ರಕ್ಷಣೆ ಮಾಡಿ, ಯಾವುದೇ ದನ ಕರುಗಳು ಮುಟ್ಟಂಗೆ ಅಂತ ಕಾಪಾಡಿ ಬೆಳೆಸಿ ರಾಗಿ ತಗೊಂಬಂದರೆ ಮಾರ್ಕೆಟ್ಗೆ ಹಾಕಿದ್ರೆ ರೈತ ಇರಲ್ಲ. ಏನು ಮಾಡ್ತಾರೆ ರೈತರು? ಎಲ್ಗೋಯ್ತಾರೆ? ಬನ್ನಿ ರೈತರಿಗೆ ಪ್ರಾಬ್ಲಮ್ಮು ಹಂಗೆ ಹಿಂಗೆ ಅಂದರೆ ಒಬ್ಬರು ಬರಲ್ಲ. ಇಲ್ಲ ಬನ್ನಿ ಅಲ್ಲಿ ಯಾವುದೋ ಒಂದು 2,000 ಕೊಡ್ತಾರೆ, 5,000 ಕೊಡ್ತಾರೆ ಅಂದರೆ ಜನ ಸಾಗರನೇ ನಿಂತಿರ್ತಾರೆ. ಗೈಸ್, ಈ ಚಿಕ್ಕ ಮಕ್ಕಳಿಗೆ ಏನಪ್ಪ ಅಂದರೆ ಇದೊಂದು ಪಾಠದ ಥರ ಅಂದ್ಕೊಳ್ಳಿ. ಇದೊಂದು ಸ್ಟಾರ್ಟಿಂಗ್ ಸ್ಟೇಜು. ಕೃಷಿನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ. ನಿಮ್ಗೆ ಹೋಯ್ತಾ ಮುಂದೆ ಇದ್ರ ಅಪ್ಡೇಟ್ ಏನೇನು ಬರುತ್ತೆ, ಕುಂಟೆ ಹೊಡೆಯೋದಾಗಿರ್ಬೋದು, ಗೊಬ್ಬರ ಎರಚೋದಾಗಿರೋದು, ಪ್ರತಿಯೊಂದನ್ನು ತೋರಿಸ್ತೀನಿ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ, ರಾಗಿ ಎರಚ್ಬೇಕಾದ್ರೆ ಅದ್ರ ಜೊತೆ ಗೊಬ್ಬರನೇ ಎರಚ್ತಾರೆ. ಗೊಬ್ಬರನೇ ಎರಚಿದ್ರೆ ಏನಾಗುತ್ತೆ, ಒಂದೇ ಸಲ ಹಾಕಿದಾಗ ಮಣ್ಣಿನ ಫಲವತ್ತತೆಯೂ ಜಾಸ್ತಿ ಆಗುತ್ತೆ. ಪ್ಲಸ್ಸು ರಾಗಿ ಇವಾಗ ಸ್ವಲ್ಪ ಮಳೆ ಹೋಯಿದ್ರೂ ಬೆಳೆಯೋಕ್ಕೆ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ರಾಗಿ ಎರಚ್ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಬಿಡ್ತಾರೆ. ಮಿಕ್ಸ್ ಮಾಡ್ಕೊಂಡು ಒಂದೇ ಸಲ ಎರಚ್ತಾರಲ್ವ, ಆವಾಗ ಕರೆಕ್ಟಾಗಿ ಬೆಳೆಯುತ್ತೆ ನಿಮಗೆ. ಗೈಸ್ ನೋಡಿ ಏನು ಸಗದಾಗ ಕಾಣಿಸ್ತೈತೆ ನೋಡ್ರಿ. ಬಾ 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 ಖುಷಿ ಆಗೋಗ್ಬಿಡುತ್ತೆ ಈ ಸೈಡ್ಗೆಲ್ಲ ಬರೋಕ್ಕೆ. ನಾನೇನು ಮಾಡಲಿ, ನಾವು ಆದಷ್ಟು ಆಚೆನೇ ಇರ್ತೀವಿ, ಎಲ್ಲ ಕಡೆನೂ ನೋಡ್ತೀನಲ್ವ ಯಾವ ಥರ ಕೃಷಿ ಮಾಡ್ತಾರೆ ಏನು ಎತ್ತ ಅಂತ ಎಲ್ಲ. ನಮ್ಮ ಥರನೇ ಡಿಫ್ರೆಂಟು ಗೈಸ್. ನಾವು ಇವಾಗ ಒಡಿಶಾಗೆಲ್ಲ ಹೋಗಿದ್ವಲ್ಲ, ಅಲ್ಲೆಲ್ಲ ಅಕ್ಕಿ ಜಾಸ್ತಿ. ಯಾಕಂದರೆ ಸಮುದ್ರ ಪಕ್ಕದಲ್ಲಿರೋದ್ರಿಂದ ಜಾಸ್ತಿ ನೀರು ಮಳೆ ಎಲ್ಲ ಬೀಳೋದ್ರಿಂದ ಅಕ್ಕಿಗೆ ಏನಪ್ಪ ಅಂದರೆ ಭತ್ತಕ್ಕೆ ಎನಿ ಟೈಮ್ ನೀರಿರಬೇಕು, ಅದೊಂದೇ ಮೇಯ್ನು. ನೀರಿನ ವ್ಯವಸ್ಥೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಭತ್ತ ಬೆಳೀತಾರೆ ಆರಾಮ್ಸೆ, ಏನು ಟೆನ್ಷನ್ ತಗೊಳಂಗಿಲ್ಲ. ನೋಡಿ ಇಲ್ಲೆಲ್ಲ ಹೊಡೆದಾಗೈತಿ, ಇವಾಗ ಟೆನ್ಷನ್ ತಗೊಳಂಗಿಲ್ಲ. ಎರಚ್ಕೊಂಬರ್ತಾವ್ರೆ. ಎರಚ್ಕೊಂಬಂದರೆ ಅಲ್ಲಿ ಹಣೆಯ ಹಿಂದೆಗಡೆಯಿಂದ ಹಸೆ ಹೊಡಿತಾವ್ರೆ. ಹೊಡೆದ್ಬಿಟ್ರೆ ಮುಗಿದೋಯ್ತು ಗೈಸ್. ಮಳೆ ಆದರೆ ಒಳ್ಳೆ ಬೆಳೆ ಇದು. ಎಲ್ಲ ಅಲ್ವೆ ಪಲ್ವೆ ಹೊಡೆದು ಹಸೆ ಪಸೆ ಎಲ್ಲ ಹೊಡೆದು ಇನ್ನು ಮನೆ ಕಡೆ ಹೋಗೋದು. ಇನ್ನು ಎಷ್ಟೇ ಊಟ ಒಂದು ಮಾಡಿಸ್ಬಿಟ್ಟು ಮನೆಗೆ ಕಳ್ಸೋದು. ಇನ್ನೇನು ಸಮಾಚಾರ? ಹೆಂಗೆ ಖುಷಿ ಆಯ್ತಾ ಈ ಸಲ? ಮಳೆ ಹೋಗ್ಲಿಲ್ವಲ್ಲ? ಮಳೆ ಇಲ್ಲ, ಇದು ಬರಗಾಲ ಬಂದದೆ. ನಾವು 3 ತಿಂಗಳ ರಾಗಿ ಹಚ್ಚಿದ್ದೀವಿ. ಹಾಂ ಹಾಂ ಅಷ್ಟೇ, 3 ತಿಂಗಳ ರಾಗಿ ಹಚ್ಚಿದ್ದೀವಿ. ಗೈಸ್, ಹೋಪ್ಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ